ಸರ್ ಗಣೇಶನ್ ಕೂರ್ಸೋದಕ್ಕೆ ಬಹಳಷ್ಟು ನಿರ್ಬಂಧ ಇದೆ. ನೆನ್ನೆ ಕೂಡ ಇಲ್ಲ, ಈಗ ವಿನಾಯಕನ ಹಬ್ಬ ಬರ್ತಾ ಇದೆ. ಗೌರಿ ಗಣೇಶ ಹಬ್ಬ 27ರಿಂದ ಪ್ರಾರಂಭ ಆಗುತ್ತೆ. ಗೌರಿ ಗಣೇಶ ಹಬ್ಬ ಅಂದ್ರೆ ಸಹಜವಾಗಿ ಮಕ್ಕಳಿಗೆ ಖುಷಿ. ಎಲ್ಲ ಗಲ್ಲಿಗಳಲ್ಲೂ ಕೂಡ ಗಣೇಶ ಹಬ್ಬವನ್ನ ಮಾಡ್ತಾರೆ. ಆಮೇಲೆ ಸಣ್ಣ ಸಣ್ಣ ಗಣೇಶ ಇಡ್ತಾರಲ್ಲ, ಅವ್ರಿಗೇನು ಪರ್ಮಿಷನ್ಸ್ ಏನು ಬೇಕಾಗೋದಿಲ್ಲ. ಸ್ವಲ್ಪ ರಸ್ತೆ ಎಲ್ಲಾನು ಬಂದ್ ಮಾಡ್ತಾರೆ. ಅಂತ ಸಂದರ್ಭದಲ್ಲಿ ಮಾತ್ರ ಮಹಾನಗರ ಪಾಲಿಕೆಯವರು ಪರ್ಮಿಷನ್ ತಗೋಬೇಕು ಅಂತ ಹೇಳ್ತಾರೆ. 70 ಆನ್ಲೈನ್ ಸೆಂಟರ್ಸ್ ತೆಗೆದಿದ್ದಾರೆ, 70 ಕಡೆ. ಇದು ಪ್ರಥಮ ಬಾರಿಗೆ. ಹಿಂದೆ ಎಲ್ಲಾನು ಇಷ್ಟು ಲಿಬರಲ್ ಇರಲಿಲ್ಲ. ಎಲ್ಲರೂ ಹೋಗಿ ಕಾರ್ಪೊರೇಷನ್ ಆಫೀಸು ಅಲ್ಲೆಲ್ಲ ಹೋಗಿ ಸುತ್ತಿ KEBಗೆ ಹೋಗಿ ಎಲ್ಲ ಪರ್ಮಿಷನ್ ತೊಗೊಂಡ್ಬರ್ಬೇಕಾಗಿತ್ತು. ಈಗ ಆನ್ಲೈನಲ್ಲೇ ಅಪ್ಲಿಕೇಶನ್ ಹಾಕೊಂಡ್ರೆ ಪರ್ಮಿಷನ್ಸು ಸಿಗುತ್ತೆ. ಇನ್ನು ಸುಲಭ ಆಗಿದೆ, ಪರ್ಮಿಷನ್ ತಗೊಳ್ಳೋದು ಇನ್ನು ಸುಲಭ ಆಗಿದೆ. ಸಿಂಗಲ್ ಆನ್ಲೈನಲ್ಲೇ ತಗೋಬಹುದು. ಆನ್ಲೈನ್ ಮೊದಲಾಗಿದ್ರೆ ಕಾರ್ಪೊರೇಷನ್ಗೆ ಹೋಗ್ಬೇಕು, ನಮ್ಮ ಇಂಜಿನಿಯರ್ ಆದರೆ ಅವ್ರ ಪರ್ಮಿಷನ್ ತಗೋಬೇಕು, KEBಗೆ ಹೋಗ್ಬೇಕು, ಪರ್ಮಿಷನ್ ತಗೋಬೇಕು, ಪೊಲೀಸ್ ಪರ್ಮಿಷನ್ ತಗೋಬೇಕು, ಎಲ್ಲ ಖುದ್ದಾಗಿ ಹೋಗ್ಬೇಕಾಗಿತ್ತು. ಎಲ್ಲ ಆನ್ಲೈನಲ್ಲೇ ಸಿಗುತ್ತೆ, ಸುಲಭ ಮಾಡಿದ್ದೀವಿ ನಾವು. ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಒಂದು ಆರೋಪ ಮಾಡಿದ್ದಾರೆ, ರಸ್ತೆ ರಿಪೇರಿ ಆಗಿಲ್ಲ. ಈಗ ರಸ್ತೆಗಳ ಬಗ್ಗೆ ಆರ್ ಅಶೋಕ್ ಅವರು ಏನೋ 5,000 ಕೋಟಿ ಖರ್ಚು ಮಾಡಿಬಿಟ್ಟಿದೀವಿ ಅಂತ ಹೇಳ್ತಾರೆ. ಅದು ರಾಜಕೀಯ ಪ್ರೇರಿತ ಸ್ಟೇಟ್ಮೆಂಟು. ನಾವು ಅಷ್ಟು ದುಡ್ಡು ನಾವು ಖರ್ಚು ಮಾಡಿಲ್ಲ. ಕಾಂಕ್ರೀಟ್ ರಸ್ತೆಗಳು ಒಂದಷ್ಟು ಕೆಲಸ ಆಗ್ತಾ ಇದೆ. ಒಂದ್ಸಲಿ ಕಾಂಕ್ರೀಟ್ ರಸ್ತೆಗಳು ಆದರೆ ಕನಿಷ್ಠ 30-40 ವರ್ಷ ಕಾಂಕ್ರೀಟ್ ರಸ್ತೆಗಳು ಪಾಟೋಲ್ ಇಲ್ಲದೆ ಇರುತ್ತೆ. BJP ಅವ್ರ ಸರ್ಕಾರದಲ್ಲಿ, ನಮ್ಮ ಏನು ಸಿದ್ದರಾಮಯ್ಯನವ್ರ ಸರ್ಕಾರದಲ್ಲಿ ಮಾಡಿದ್ದಂಥ ಕಾಂಕ್ರೀಟ್ ರೋಡ್ಸ್ ಬಿಟ್ಟರೆ ಇನ್ನು ಎಲ್ಲ ರಸ್ತೆಗಳು ಕೂಡ ಪಾಟೋಲ್ಸ್ ಆಗೋಗಿತ್ತು BJP ಅವರ ಅವಧಿನಲ್ಲಿ. ಈಗ 2 ವರ್ಷಗಳ ಕಾಲ ಹೈಕೋರ್ಟ್ ಬೆಂಗಳೂರಿನ ಪಾಟೋಲ್ಸ್ ಬಗ್ಗೆ 2 ವರ್ಷಗಳ ಕಾಲ BJP ಸರ್ಕಾರದಲ್ಲಿ ಪ್ರತಿ ತಿಂಗಳು ಕಮಿಷನ್ ಕರೆದು ಮಾನಿಟರ್ ಮಾಡ್ತಾ ಇದ್ರು. ಪ್ರತಿ ತಿಂಗಳು ಮಾನಿಟರ್ ಮಾಡ್ತಾ ಇದ್ರು ಹೈಕೋರ್ಟ್ 2 ವರ್ಷಗಳ ಕಾಲ. ಅಂದ್ರೆ ಅಷ್ಟು ಪಾಟೋಲ್ಸ್ ಇತ್ತು. ಹೈಕೋರ್ಟೇ ಮಾನಿಟರ್ ಮಾಡಬೇಕಾಗಿದ್ರೆ ಇವ್ರ ಆಡಳಿತ ವೈಫಲ್ಯ ಎತ್ತು ತೋರಿಸುತ್ತೆ. ಈಗ ನಮ್ಗೇನು ಹೈಕೋರ್ಟ್ ಏನು ನಮ್ಗೇನು ಮಾನಿಟರ್ ಏನು ಮಾಡ್ತಿಲ್ಲ. ಮಳೆಗಾಲದಲ್ಲಿ ಸಹಜವಾಗಿ ಸ್ವಲ್ಪ ಪಾಟೋಲ್ಸ್ ಬಿದ್ದಿದೆ, ಅದೆಲ್ಲ ಕೂಡ ತಕ್ಷಣ ಫಿಲಪ್ ಮಾಡ್ತೀವಿ ನಾವು. ಕಾಂಗ್ರೆಸ್ ಸರ್ಕಾರ ಯಾವುದು ಬಂದರೂ ಕೂಡ ಕಾಂಕ್ರೀಟ್ ರೋಡ್ಸ್ಗೆ ಹೆಚ್ಚು ಆದ್ಯತೆ ಕೊಡ್ತೀವಿ. ಅಂದ್ರೆ ಹೆಚ್ಚು ವಾಹನಗಳು ಓಡಾಡುತ್ತಲ್ಲ ಅಂತ ಕಡೆ ಕಾಂಕ್ರೀಟ್ ರೋಡ್ಸ್ ಹಾಕಿದ್ರೆ 30, 40, 50 ವರ್ಷಗಳ ಕಾಲ ಪಾಟೋಲ್ ಫ್ರೀ ರಸ್ತೆಗಳಾಗಿರುತ್ತೆ. ರಾಜಕೀಯ ಪ್ರೇರಿತವಾಗಿ ವಿಪಕ್ಷದಲ್ಲಿದ್ದಾರಲ್ವಾ, ಅದರಿಂದ ಹೇಳ್ತಾರೆ. ಅವ್ರ ಬೆನ್ನು ಅವ್ರು ಕಾಣಿಸೋದಿಲ್ಲ. ಅವ್ರ ಹಿಂದೆ ಅವ್ರ ಸರ್ಕಾರದಲ್ಲಿ 2 ವರ್ಷ ಯಾಕೆ ಹೈಕೋರ್ಟ್ ಮಾನಿಟರ್ ಮಾಡಿದ್ರು ಅನ್ನೋದನ್ನ ಅವರು ಅರ್ಥ ಮಾಡ್ಕೋಬೇಕು. ಹಬ್ಬಗಳು ಬರ್ತಾ ಇದೆ, ರಜೆಗಳು ಬರ್ತಾ ಇರೋದ್ರಿಂದ ಊರುಗಳಿಗೆ ಹೋಗೋದಕ್ಕೆ ಜನಗಳಿಗೆ ಖಾಸಗಿ ಬಸ್ಗಳು ಬೇಕಾಬಿಟ್ಟಿ ದರ ಏರಿಕೆ ಮಾಡ್ತಾ ಇದ್ದಾರೆ. ಈಗ ಒಂದೇನಾಗಿದೆ, ಈ ಖಾಸಗಿ ಬಸ್ಸುಗಳು ಆಲ್ ಇಂಡಿಯಾ ಪರ್ಮಿಟ್. ಕೇಂದ್ರ ಸರ್ಕಾರ ಏನ್ ಮಾಡಿದೆ, ಎಲ್ಲಿ ಬೇಕಾದ್ರೂ ರಿಜಿಸ್ಟ್ರೇಷನ್ ಮಾಡ್ಬೋದು ಅಂತೇಳಿ ಅವರು ಅಧಿಕಾರ ಕೊಟ್ಬಿಟ್ಟಿದ್ದಾರೆ. ಈ ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂಥವ್ರೆ ಟ್ಯಾಕ್ಸ್ ಕಡಿಮೆ ಅಂತೇಳಿ ಎಲ್ಲೋ ಮಿಜೋರಾಮು ಮತ್ತೆ ಗೋವಾ, ಪಾಂಡಿಚೇರಿ ಎಲ್ಲೆಲ್ಲೋ ಹೋಗಿ ರಿಜಿಸ್ಟ್ರೇಷನ್ ಮಾಡ್ಸ್ಕೊಂಡ್ ಬರ್ತಾರೆ. ಈಗ ಅದಕ್ಕೊಂದು ಕಾನೂನು ತರಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಅವ್ರು ಓಡಿಸ್ಲಿ ಬಸ್ಸು, ಅದಕ್ಕೆ ನಮ್ಗೇನು ಅಡ್ಡಿ ಏನೂ ಇಲ್ಲ. ಆದ್ರೆ ಹಬ್ಬದ ಸಂದರ್ಭದಲ್ಲಿ ಮತ್ತೆ ಲಾಂಗು 4-5 ದಿನ ರಜಾ ಬಂದಂತ ಸಂದರ್ಭದಲ್ಲಿ ಆ ಸಮಯವನ್ನ ದುರುಪಯೋಗ ಮಾಡಿಕೊಂಡು 2 ಪಟ್ಟು 3 ಪಟ್ಟು ಜಾಸ್ತಿ ಮಾಡ್ತಾರೆ. ಆ ಮಾಡಬಾರ್ದ ರೀತಿ ಏನಾದ್ರು ಒಂದು ಕಾನೂನನ್ನ ಮಾಡಬೇಕಾಗುತ್ತೆ. ನೀವೇ ಮಾಡ್ಬೇಕು ಸರ್, ನಾವೇ ಮಾಡ್ಬೇಕು. ಏನಾಗುತ್ತೆ, ಕೆಲವು ಸೆಂಟ್ರಲ್ ಗೌರ್ಮೆಂಟು ಈಗ ಎಲೆಕ್ಟ್ರಿಕ್ ಇದಕ್ಕೆ ಪರ್ಮಿಟೇ ಇಲ್ಲ ಅಂತ, ಆಟೋಗಳಿಗೆ ಅದಕ್ಕೆಲ್ಲ ಪರ್ಮಿಟೇ ಇಲ್ಲ ಅಂತ ಮಾಡ್ಬಿಟ್ಟಿದ್ದಾರೆ. ಬಸ್ಸಸ್ಗೂ ಅಷ್ಟೇ ಆಲ್ ಇಂಡಿಯಾ ಪರ್ಮಿಟ್ ಕೊಟ್ಬಿಡ್ತಾರೆ.
ನಮ್ಗೇನಾಗುತ್ತೆ ಅವ್ರು ಆಲ್ ಇಂಡಿಯಾ ಪರ್ಮಿಟ್ ಕೊಟ್ಟಾಗ ನಮಗೆ ಕಂಟ್ರೋಲ್ ಸಿಗೋದಿಲ್ಲ. ಅದರಿಂದ ಸ್ವಲ್ಪ ಆಗುತ್ತೆ. ನೋಡೋಣ, ಯೋಚನೆ ಮಾಡಿಲ್ಲ ಅಡ್ವೊಕೇಟ್ ಜನರಲ್ ಹತ್ರ. ಅವ್ರ ಬಸ್ಸಸ್ ಓಡಿಸೋದಕ್ಕೆ ನಮ್ದೇನು ಅಡ್ಡಿ ಇಲ್ಲ. ಆದರೆ ದುಪ್ಪಟ್ಟು ಜನರ ಹತ್ರ ವಸೂಲಿ ಮಾಡೋದು ಸಹಜವಾಗಿ ಜನರಿಗೆ ಕಷ್ಟ ಆಗುತ್ತೆ. ಅದನ್ನ ಅವರು ಅರ್ಥ ಮಾಡ್ಕೋಬೇಕು. ಸಾಮಾನ್ಯವಾಗಿ ಬಸ್ ಸಿಗಲ್ಲ ಅಂತ ಈ ರೀತಿ ನಾವೇನ್ ಮಾಡ್ತೀವಿ, ನಾವು ಹಬ್ಬದ ಸಂದರ್ಭದಲ್ಲಿ ಅಥವಾ ದೀರ್ಘ ರಜೆಗಳು ಬಂದಂತ ಸಂದರ್ಭದಲ್ಲಿ ನಮ್ಮ KSRTC 4 ಕಾರ್ಪೊರೇಷನ್ ಇಂದ ಒಂದು 2,000 ಬಸ್ ಅಷ್ಟು ನಾವೇ ಹಾಕ್ಬಿಡ್ತೀವಿ. ನಾವು ಹಾಕದೇ ಇದ್ರೆ ಅವ್ರು ಇನ್ನೂ ಜಾಸ್ತಿ ಬೆಲೆ ತಗೊಳ್ಳೋರು, ಇದು ರೇಟ್ಸ್ ಜಾಸ್ತಿ ಮಾಡೋರು. ನಾವೇ 2,000 ಬಸ್ ಹಾಕ್ಬಿಡ್ತೀವಿ ಹಬ್ಬದ ಸಂದರ್ಭದಲ್ಲಿ. ಎಲ್ಲಾ ಹಬ್ಬದ ಸಂದರ್ಭದಲ್ಲಿ ನಾವೇ ಹಾಕ್ತೀವಿ. ಈಗ ಓಣಂ ಬರ್ತಾ ಇದೆ, ಅವ್ರಿಗೆ ಅನುಕೂಲ ಆಗ್ಲಿ ಅಂತೇಳಿ ನಾವು ಅಲ್ಲೆಲ್ಲ ಕೇರಳ ಎಲ್ಲ ಕಡೆ ಹಾಕ್ಕೊಡ್ತೀವಿ. ಬೇರೆ ರಾಜ್ಯಗಳಿಗೂ ಎಕ್ಸ್ಟ್ರಾ ಬಸ್ಸಸ್ ಓಡಿಸ್ತಾರೆ. ಎಲ್ಲ ನಮ್ಮ ರಾಜ್ಯದಲ್ಲೂ ಹಾಕ್ತೀವಿ, ಎಲ್ಲ ಕಡೆನೂ ಹಾಕ್ತೀವಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.